ಏನಿಲ್ಲ ಮಗ ಬಂದೆ ಎದ್ದೋಗು ಅಂದೆ ಏನು ಹಂಗೆ ರೆಸ್ಪೆಕ್ಟ್ ಕೊಡ್ತೇನೋ ಅನ್ನೋ ರೀತಿ ಎದ್ದು ಹೇಳ್ತು ಹೋಯ್ತು ನೋಡಂತ ನಾ ರಾಜನ್ ತರ ಕೂತ್ಕೊಂಡ್ರೆ ಹಿಂಗ್ ಅಲ್ಲಾಡ್ಸ್ಕೊಂಬಂದ್ ಮತ್ತು ನಾನು ನೋಡೋದು ತೆಗಿರಲ್ಲ ನಿಮ್ಗೆ ಗೊತ್ತಾಗಲ್ಲ ಯಾಕೆ ಅಯ್ಯೋ ಎಲ್ಲದಕ್ಕೂ ಹಾಯ್ ಫ್ರೆಂಡ್ ಅಲ್ಲ ನಿಮ್ಗೆ ನಾಯಿ ಯಾವತ್ತು ಕಚ್ಚಿಲ್ವಾ? ಅಯ್ಯೋ 40 ನಾಯಿ ಓಡಿಸ್ಕೊಂಡ್ ಬಂದಿತ್ತು ನನ್ಗೆ. ಇಷ್ಟು ಅದ್ಭುತವಾಗಿ ಮಾಡ್ತಾನೆ ಹೊರಗಡೆ ಸಿಕ್ಕಾಗ ಇನ್ನೂ ಕಾಮನ್ ಸೆನ್ಸ್ ಅದೇ ಇಂದಿಗೆ ಜಾಗ ಇಲ್ಲ ಕಷ್ಟ ನಷ್ಟ ಎಲ್ಲ ನಾನು ಯೂಟ್ಯೂಬಲ್ಲೂ ನೀನು ಬರೀ ಭಿಕ್ಷಿಕೆನೆ ಮಾಡ್ತೀಯಲ್ಲ. ಜೀವನ ನನ್ನ ಜೀವನ ಯಾವುದು ಡಿಫ್ರೆನ್ಸ್ ಸ್ವಲ್ಪ ನಮ್ಗಿಂತ ಮೇಲೇನೆ ಇದೆ. ನಿನ್ಗೆ ಅದ್ರ ಭಾಷೆ ಎಲ್ಲ ಬರುತ್ತಾ ನಿನ್ಗೆ? ಏನಿಲ್ಲ ಮಗ ಬಂದೆ ಎದ್ದೋಗು ಅಂದೆ ಏನು ಹಂಗೆ ರೆಸ್ಪೆಕ್ಟ್ ಕೊಡ್ತೇನೋ ಅನ್ನೋ ರೀತಿ ಎದ್ದು ಹೇಳ್ತು ಹೋಯ್ತು ನೋಡಂತ ನಾ ರಾಜನ್ ತರ ಕೂತ್ಕೊಂಡ್ರೆ ಹಿಂಗ್ ಅಲ್ಲಾಡ್ಸ್ಕೊಂಬಂದ್ ಮತ್ತು ನಾನು ನೋಡೋದು ಗಾಂಚಾಲಿ ಎಲ್ಲ ತೋರಿಸಿದ್ರೆ ಅಷ್ಟೇ. ನಾಯಿ ಕಚ್ಚೇರಿ ಸುಮ್ಮಿರೋ ಮಗ ಮೂರ್ ನಾಯಿ ಅಟ್ಯಾಕ್ ಮಾಡಿದ್ವಲ್ಲ ನಿನ್ಗೆ ಹೆಂಗ ಅನಿಸ್ತು? ಅಲ್ಲ ಅದೇನೋ ಬಿಡು ಸಂತತಿ ಮೇಲೆ ಅವ್ರಿಗೆ ಇಲ್ಲ ನನಗೆ ನಾಯಿಗಳ ಮೇಲೆ ಪ್ರೀತಿನೇ ಇದೆ ಬಟ್ ಆಟಿಟ್ಯೂಡ್ ತೋರಿಸ್ಬಾರ್ದು. ಮನುಷ್ಯರಾದ್ರೂ ನಾಯಿಗಳಾಯ್ತು ನೋಡಲ್ಲ ಎದ್ದೋಗ ಈಗ ಎದ್ದು ಹೋಯ್ತಲ್ಲ ಮತ್ತೆ ವಾಪಸ್ ಬರುತ್ತದೆ ಅದಕ್ಕೆ ಅನ್ಕತ್ತು ಸಮಾಧಾನ. ನನಗೆ ಸ್ಟುಡಿಯೋಲಿ ಓಡಾಡಕ್ಕೆ ಅಧಿಕಾರ ಅದೇ, ನಿಮ್ಗೆ ಅದು ಇಲ್ಲ. 3 ತಿಂಗಳು ನಾಯಿಗಳಾದ್ರೂ ಮಾತು ಕೇಳ್ತಾವಲ್ಲ ನೀವಂತೂ ಕೇಳಲ್ಲ. ನಾನು ನೋಡಿ ಹೆಂಗೆ ಎದ್ದೋಗಂದ್ರೆ ಎದ್ದೋಯ್ತಾವ. ಅವಾಗಲೇ ಸ್ವಲ್ಪ ಇದು ಹಣ್ಣಕ್ಕೆ ಅಂದ್ರೆ ಒಮ್ಮೆಲೆ ಅದು ಏನಕ್ಕೆ ಈಗೋ ಪ್ರಾಬ್ಲಮ್ ಒಮ್ಮೆಲೆ. ಯಾಕೆ ಅಯ್ಯೋ ಎಲ್ಲದಕ್ಕೂ ಹಾಯ್ ಫ್ರೆಂಡ್ ಅಲ್ಲ. ಈಗ ಅವನು ಈಗ ನಿಮ್ಗೆ ನಾಯಿ ಯಾವತ್ತು ಕಚ್ಚಿಲ್ವಾ? ಅಯ್ಯೋ 40 ನಾಯಿ ಓಡಿಸ್ಕೊಂಡ್ ಬಂದಿತ್ತು ನನ್ಗೆ. ಅಯ್ಯಪ್ಪ ಇಬ್ರು ಆಡ್ಕೊಂಡ್ ಕುಂತಿದ್ವಿ. ದಯಾನಂದ ಕಾಲೇಜ್ ಇಲ್ವಾ, ಅದ್ರ ಹಿಂಭಾಗ ಪೈಪ್ ಲೈನ್ ಅಲ್ಲಿ 40 ನಾಯಿ ಸಾಕೋರು ಯಾರೋ ಒಬ್ರು ಹಿಂಗೇನೆ. ಅವ್ರು ಸ್ವಲ್ಪ ಇದ್ ಮಾಡ್ತಾರೆ, ಅವ್ರು 40 ನಾಯಿ ಸಾಕೋರು ಬೀದಿ ನಾಯಿ. ನೀವು ಮಾತಾಡ್ತಿಲ್ವಾ ಹಾಯ್ ಫ್ರೆಂಡ್? ನೀವು ಮಾತಾಡಕ್ಕೆ ಬೋ ಅಂತ ಬಂದ್ಬಿಡ್ತು, ಭಯ ಆಗೋಯ್ತು. 40 ನಾಯಿ ಅಣ್ಣ. ಅಯ್ಯೋ ನಮ್ ಕಚ್ಬಿಡ್ತು, ನಾವ್ ಹೋಗ್ಬಿಟ್ವಿ ಅಂತ ಅನ್ಕೊಂಡ್ವಿ. ಅವ್ರ ತರ ಯಾರೋ ಇಬ್ರು ಬಂದು ಕಾಪಾಡಿದ್ವಿ. ಅವತ್ತಿಂದ ನಾಯಿ ನೋಡಿದ್ರೆ ಭಯ ಆಗುತ್ತೆ. ಏನು ಗೊತ್ತಾ, ನಾಯಿಯ ಜೊತೆ ಚಿಲ್ಲರ್ ಕತೆ. ನಿನಗೆ ಅವತ್ತು 3 ನಾಯಿ ಅಟ್ಯಾಕ್ ಮಾಡಿದ್ವಲ್ಲ, ಅವಾಗ ನಿನಗೆ ಆದಂತ ಒಂದು ಭಯ ಆಳು ನಾಯಿ ಅಲ್ಲ, ನಾಯಿ ಎಕ್ಸ್ಟ್ರಾ ಸೇರಿಸ್ತಾ ಇದೆಯಾ ನಾಯಿ? 2 ನಾಯಿ ಕಚ್ಚಿದ್ವು ಇಲ್ಲ. ನನಗೆ ಅಲ್ಲಿವರೆಗೂ ಒಂದು ಧೈರ್ಯ ಇತ್ತು, ನಾಯಿಗಳಿಗೆ ಎದುರ್ತಾ ಇರ್ಲಿಲ್ಲ. ನಿಮ್ಗೆ ಗೊತ್ತಿಲ್ಲ ಮಗನೇ. ಅಲ್ಲ ನಾನು ಅಲ್ಲಿರ್ಲಿಲ್ಲ, ನನ್ಗೇನ್ ಗೊತ್ತಿರುತ್ತೆ. ನಾನು ಹೇಳಿದ ಅದಕ್ಕಿಂತ ಮುಂಚೆ 1 ಗಂಟೆ 2 ಗಂಟೆ ರಾತ್ರಿ ನಾವು ಶೂಟಿಂಗ್ ಮುಗಿಸೋಬೇಕಾದ್ರೆ ಎಟ್ ಅ ಟೈಮ್ 12-13 ನಾಯಿಗಳು ಹಿಂಗೆಲ್ಲ ಎಗರಾಡಿದ್ರು. ಈ RRR ಅಲ್ಲಿ ಸಿಂಹ ಎಲ್ಲ ಇಂಟರ್ವಲ್ ಅಲ್ಲಿ ಅಟ್ಯಾಕ್ ಆಗ್ತಾ ಗೊತ್ತಾ? ಹಂಗ ಅಟ್ಯಾಕ್ ಆದಾಗ್ಲೂ ಎದುರ್ಲಿಲ್ಲ ನಾನು. ಇಲ್ಲಿವರೆಗೂ ಜಂಪ್ ಮಾಡಿದ್ವು ನಾಯಿಗಳು, ಅವಾಗ್ಲೂ ಎದುರಿರ್ಲಿಲ್ಲ. ಅವೇ ದೂರ ಹೋಗಿರ್ತವೆ. ಇಲ್ಲ ಅವೇ ದೂರ ಹೋಗಿರ್ತವೆ. 12 ನಾಯಿಗೂ ಇವನ್ ಸಾಕಾಗಿಲ್ಲ. ಒಂದ್ ಇಬ್ರು ನೋಡಿಲ್ಲ ಸುಮ್ಮನೆ ಅದು ಏನ್ ಮಾಡಿದೆ, ನಾಯಿಗಳು ಗೇಟ್ ಹತ್ರ ಮಲಗಿದ್ವು. ಒಳಗಡೆ ಒಂದು ಮೀಟಿಂಗ್ ಇದ್ದು ಮುಗಿಸ್ಕೊಂಡು ಗೇಟ್ ನಂಗೆ ತಳ್ಳಿಬಿಟ್ಟೆ ಗುರು. ಅವು ಅಲ್ಲಿ ಮಲಗಿದ್ವಲ್ಲ, ನಾನೇ ಅಂತ ಗೊತ್ತಾಗಿರೋ ಕಚ್ತಾ ಇರ್ಲಿಲ್ಲ ಅವು. ಸೀರಿಯಸ್ಲಿ ಅವು ನಾಯಿಗಳು ನಾನು ನೋಡಿಲ್ಲ. ನಾನು ಮಾಸ್ಕ್ ಬೇರೆ ಹಾಕಿದ್ದೆ, ಟೋಪಿ ಇತ್ತು. ಹಿಂಗ್ ಹಾಕಿದ್ಗೆ ಏನ್ ಮಾಡ್ಬಿಟ್ಟು ಹಿಂಗ್ ತಳ್ಳಿದ್ನಲ್ಲ ಆ ಗೇಟ್ನ, ರಪಕ್ ಅಂತ ಹಿಡ್ಕೊಂಡ್ಬಿಡ್ತು ಇದೊಂದು. ಆಮೇಲೆ ಇನ್ನೊಂದು ನಾಯಿ ಬಂದು ಹಿಂಗಿತ್ತು. ಆಮೇಲೆ ನಾನಂತ ಮುಖ ಹಿಂಗ್ ಮಾಸ್ಕ್ ತೆಗೆದೆ. ನಾನು ನೋಡ್ಬಿಟ್ಟು ಸಾರಿ ಸರ್ ನೀವು ಗೊತ್ತಾಗ್ಲಿಲ್ಲ. ಕಚ್ಚಿದ್ಮೇಲೆ ಏನ್ ಮಾಡಕ್ಕಾಗತ್ತೆ? ಈಗ ನಾನು ಹೊಳ್ಳೊಡಿದ್ರೆ ನಾನು ನಾಯಿನ ವಾಪಸ್ ಕಚ್ಚಕ್ಕಾಗಲ್ಲ. ನನಗೂ ನಾಯಿಗೂ ಏನ್ ವ್ಯತ್ಯಾಸ? ಈಗ ನೀನೇನೇನೋ ಬೈತೀಯ, ವಾಪಸ್ ನಿನಗ್ ಬೈದ್ರೆ ನಾಯಿಗೂ ನನಗೆ ಏನ್ ವ್ಯತ್ಯಾಸ? ಹಿಂಗಾಗಿ ಮಚ್ಚ ನಾನು ಕೆಲವೊಂದ್ಸಲ ಸುಮ್ನೆ ಇರ್ತೀನಿ. ಮನ್ಸಲ್ಲ ಇಟ್ಕತ್ತಿ ನನಗೆ ಬೈಯದಾನು. ಇಲ್ಲ ಕೆಲವು ಎಲ್ಲ ಬೈಯೋದು. ಈಗ ಇನ್ನೊಬ್ಬ ಅವನೇ ನಿನಗೆ ಗೊತ್ತಿಲ್ಲ ನೋಡಿ. ನಮ್ಮ ಕರಿಬಸರ್ ಸಿಕ್ಕವ್ರೆ. ಇಷ್ಟೊತ್ತು ಗಂಟೆ ನಾಯಿ ಜೊತೆ ಎಲ್ಲ ಕತೆ ಎಲ್ಲ ಮಾತಾಡ್ದು, ಏನೇನು ಹೇಳಿದ್ರು. ಬಟ್ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಐತೆ. ಈಗ ನೀವು ನಾನು ನೋಡಿದ ತಕ್ಷಣ ಚಿಲ್ಲರಣ ಅಂತೆಲ್ಲ ತಪ್ಪಿಸ್ತಾನೆ. ಅದು ಮೇಲಿನ ಮನಸ್ಸಿನ ಮಾತು. ಒಳಗೊಂದು ಮನ್ಸಲ್ಲಿ ಏನಾರು ಅವ್ನ ಕಾಮಿಡಿ ಮಾಡಿದಾಗ ಅವಾಗ ನೀನು ಮನ್ಸಲ್ಲಿ ಏನು ಅನ್ಕೋತೀವಿ? ಯಾರು ಕಾಮಿಡಿಗೂ ಅಷ್ಟು ಇರಿಟೇಟ್ ಮಾಡ್ಕೊಳಲ್ಲ, ಎಂಜಾಯ್ ಮಾಡುತ್ತಾನೆ. ಎಂಜಾಯ್. ಬಟ್ ನಿನ್ನ ಕಾಮಿಡಿ ಅಂದ್ರೆ ಏನೋ ಗೊತ್ತಿಲ್ಲ. ಇಲ್ಲಿಂದ ಇಲ್ಲಿವರೆಗೂ ಉರಿಯುತ್ತವೆ. ನಂಗೆ ಗೊತ್ತಿಲ್ಲಪ್ಪ. ಆಮೇಲೆ ಅಲ್ಲಿ ಬಂದು ಈ ಸೈಡ್ ಬಂದು ಏನ್ ಗೊಬ್ಬರ ನನ್ನ ಕಾಮಿಡಿ ಅನ್ನತ್ತು ಅಂತಾನೆ. ಏನೋ ಗೊತ್ತಿಲ್ಲ. ಹುಡುಗರ ಕಾಮಿಡಿ ಎಂಜಾಯ್ ಮಾಡೋನು.
ಇಲ್ಲ ಅದೇನಂದ್ರೆ ನಮ್ಗೆ ಇವತ್ತು ಜೋರಾಗಿ ಮಾತಾಡ್ಬೇಕು. ಇಲ್ಲ ಏನಂದ್ರೆ ನಾವು ಕನ್ನಡ ಕೂಗಲಿ ಸೆಟ್ ಹಾಕಿದಾಗ ಈ ಕಡೆ ಮಜಾ ಭಾರತ ಸೆಟ್ ಇತ್ತು. ಅವತ್ತಿಂದ ನನ್ನ ಕಾಮಿಡಿಗೆ ಯಾರಾದರೂ ಪರಮ ಪೂಜ್ಯ ಆರಾಧ್ಯ ನಟ ಯಾರಾದ್ರೂ ಇದ್ರೆ ಅದು ನಮ್ಮ ಗೊಬ್ಬರನೇ. ಅದು ಈ ಮೇಲ್ಗಡೆ ಮನಸ್ಸು ಹೊರ ಮನಸ್ಸು ಒಳಗಡೆ ನೀನು ಅದು ಅವನ್ನೆಲ್ಲ ನೀನು ಹೇಳ್ತಾ ಇರೋದು ನಿನ್ನ ಮನಸ್ಸಿನ ಮಾತು. ಅವ್ನು ಹೇಳ್ತೀನಿ ಒಳ ಮನಸ್ಸಿದ್ದು ಏನಂದ್ರೆ ಇವೆಲ್ಲ ಇಷ್ಟು ಅದ್ಭುತವಾಗಿ ಮಾಡ್ತಾನೆ. ಹೊರಗಡೆ ಸಿಕ್ಕಾಗ ಇನ್ನೂ ಕಾಮನ್ ಸೆನ್ಸ್ ಅದೇ ನೀನು ಅವಾಗಲೇ ಹೇಳಿದ್ದು. ನಿನ್ನ ಮನಸ್ಸಿನ ಮಾತ್ಕಣೋ ಅವನ ಮನಸ್ಸಿನ ಮಾತು ಕೇಳ್ತೀನಿ. ಕಾಮನ್ ಸೆನ್ಸ್ ಹೇಳಪ್ಪ ನಾನು ಮಾತಾಡ್ಸ್ಬೇಡಿ. ಆಯ್ತು ಅದು ನನಗೆ ಯಾವಾಗಲೂ ಅನ್ಸೋದು ಏನು ಗೊತ್ತೇನಣ್ಣ ನಿನ್ನ ಬಗ್ಗೆ, ಹಾಡು ಹಕ್ಕಿಗೆ ಬೇಕೇ ಬಿರುದು ಸನ್ಮಾನ. ಏನಕ್ಕಣ ಬಿರುದು ಸನ್ಮಾನಗಳೆಲ್ಲ? ಹೊಗಳಿಕೆ ಏಕೆ, ತೆಗಳಿಕೆ ಏಕೆ? ಹೊಗಳಿ ಅನ್ನೋ ಹೊಗಳಿಯನ್ನ ಮಾತಾಡೋಕ್ಕಿಂತ ಏನೇನು ಮಾತಾಡ್ತೀರ ಅಂತ ಬರ್ಕೊಳ್ಳಿ. ಯಾವುದು ಹಂಗೆ ನೀನು ಮಾತಾಡ್ತಾ ಇದ್ದೇವೆ ಸುಮ್ಮ ಕುಂತ್ಕೊಳ್ಳೋ. ನೀನ್ ಹೆಂಗ್ ಗೊತ್ತೇನೋ ನಾಯಿ ಕಚ್ಚಿಬಿಟ್ಟಿಂದ ದೂರ ಸರಿ ಆಯ್ತು. ಈಗ ಅದೆಲ್ಲ ಒಳಗಿಂದು ಈಗ ಮನ್ಸಿನ ಮಾತು ಎದುರುಗಡೆ ಇರುವಾಗ ಈಗ ನಾನು ಆ ಕಡೆ ಕೊಯ್ತೀನಿ. ಇಲ್ಲದೆ ಹೋದಾಗ ಅವನ ಹತ್ರ ಏನ್ ಮಾತಾಡ್ತಾ ಇದ್ದೇವೆ. ಒಂದು ಸೆಕೆಂಡ್ ಮಾತಾಡ್ತಾನು ಹೇಳ್ಬಾ ನಿಜ ಸುಮ್ಮನಿರೋಣ. ಮಾಡಿರೋ ಕಾಮಿಡಿ ಮಾಡ್ಕೊಂಡು ಯಾವ ನನಗೆ ಯಾರ್ಯಾರ್ದು ಇರಿಟೇಟ್ ಆಗಲ್ಲಣ್ಣ. ನನಗೆ ಒಂದು ಕ್ಯಾರೆಕ್ಟರ್ ಅಂತ ತಿಳ್ಕೊ, ಆ ಒಂದು ಕ್ಯಾರೆಕ್ಟರ್ನ ಅವನೇ ಮಾಡ್ಕೊಂಡು ಹೋಗ್ಬಿಡ್ತಾನಣ್ಣ. ಇನ್ನೊಂದು ನೀನು ಒಂದು ಅಬ್ಸರ್ವ್ ಮಾಡೋದು, ನೀನು ಇಷ್ಟು ದಿನ ಅಬ್ಸರ್ವ್ ಮಾಡಿದ್ದೀನಿ ಸ್ಕಿಟ್ಟಲ್ಲಿ ಚೆನ್ನಾಗಿ ಮಾಡ್ತಾನೆ. 8 ವರ್ಷದ ಗೆಳೆಯ ಅದ್ರ ಆಚೆಗೆ ಅವ್ನು ಸ್ಕಿಟ್ ಅಬ್ಸರ್ವ್ ಮಾಡು. ಸ್ಕಿಟ್ ಮುಗಿದ್ಮೇಲೆ ಒಂಚೂರು ಇಮ್ಯಾಜಿನ್ ಮಾಡ್ಕೊ, ಈಗ ಸ್ಕಿಟ್ ಆಗಿತ್ತಲ್ಲ ಅವ್ನು ಒಬ್ಬನೇ ಮಾತಾಡಿರೋದು ಕೇಳಿಸುತ್ತೆ ಬಿಟ್ರೆ ಬೇರೆ ಯಾರು ಮಾತಾಡಿದ್ರು ಸ್ಕಿಟ್ಟಲ್ಲಿದ್ರೆ ನಾನು ಹೆಂಗೆ ಅನ್ಸುತ್ತೆ ಭಯ್ಯ. ಹೆಂಗಂದ್ರೆ ಒಬ್ಬನೇ ಹೊಡ್ಕೊತಿರ್ತಾನೆ. ಇಲ್ಲಿ ಮತ್ತೇನಂದ್ರೆ ಅಂದ್ರೆ ಸ್ಕಿಟ್ಟಲ್ಲಿರೋದು ಏನು ಮಾತಾಡ್ರಲ್ಲ ಅಣ್ಣ. ಪ್ರಾಕ್ಟೀಸಲ್ಲಿ ಮಾಡ್ತಾ ಇರ್ತೀವಲ್ಲ ಅಲ್ಲಿ ಏನು ಹೇಳಿರಲ್ಲ, ಸಡನ್ ಕಟ್ಟಾಗ್ಬಿಟ್ರೆ ಏನೋ ಹೊಡಿತಿರ್ತಾನೆ ಗೆಳೆಯ ಅವನ ಬಗ್ಗೆ ಹೆಂಗ್ ಮಾತಾಡ್ತೀಯಲ್ಲ ಏನೇ ಆದ್ರೂ ಅಣ್ಣ. ಏನೇನ್ ಮಾತಾಡ್ದ? ನನ್ನ ಹತ್ರನೇ ಹೆಂಗ್ ಮಾತಾಡ್ತಾನೆ. ಪುಣ್ಯಾತ್ಮ ಪ್ರಾಣನ ಬಗ್ಗೆ ನಾನು ಏನು ಮಾತಾಡಲ್ಲ. ನಾನು ಅವ್ರನ್ನ ಎಷ್ಟು ಅಬ್ಸರ್ವ್ ಮಾಡಿದ್ದೀನಿ, ಅವ್ರನ್ನ ಎಷ್ಟು ಫಾಲೋ ಮಾಡ್ತೀನಿ ಅಂದ್ರೆ ಅವ್ರ ವಾಕಿಂಗ್ ಸ್ಟೈಲ್ ತೋರಿಸ್ತೀನಿ ನೋಡಿ. ಇದು ನಾನು ನಡ್ಕೊಬರೋ ಸ್ಟೈಲಾ? ಅವಳಣ್ಣ ನೀನ್ ನಡು. ಮತ್ತೇನು ಗೊತ್ತಣ್ಣ, ನೀನು ಕ್ರಿಕೆಟ್ ಆಡ್ಬೇಕಾದ್ರೆ ನಿನ್ನ ಅಗ್ರೆಷನ್ ನೋಡ್ಬೇಕು. ಬಿಕಾಸ್ ನಾನು ನಿನ್ನ ಅದಾದ್ಮೇಲೆ ನಿನ್ನಲ್ಲಿರುವಂತ ಇನ್ನೊಂದು ಅದ್ಭುತವಾದ ಪ್ರತಿಭೆನ ನೋಡಿದ್ದು ಫೀಲ್ಡಲ್ಲಿ. ಏನು ಬಾಲಿಂಗು ಮತ್ತೆ ನಿನ್ ಬ್ಯಾಟಿಂಗ್. ಅಣ್ಣ ನೀನ್ ಬಾಲ್ ಮಾಡ್ತಾ ಇರ್ಬೇಕಾದ್ರೆ ಕೀಪರ್ ಕನ್ಫ್ಯೂಸ್ ಆಗುತ್ತೆ ಬ್ಯಾಟ್ಸ್ಮನ್ಗಿಂತ. ಎಲ್ಲೇ ಸಿಗ್ತಾನೋ ನನ್ನ ಮಗ. ಸರಿನಪ್ಪ ಆಯ್ತು. ಬಟ್ ಆದ್ರೆ ಒಳಗೊಂದು ಹೊರಗೊಂದೇನು ಮಾತಾಡಿಲ್ಲ ತಾನೆ ನೀನು. ಮಕ್ಕಳಿಗೆ ಏನೋ ಹೊರಗೊಂದವ್ರ ಮಾತಾಡ್ಕೊಂಡು ಏನೇನು ಚಿಲ್ಲರ ಮುಂಚೆ ಅನ್ಕೊಂಡಿಲ್ಲ. ಒಳಗೊಂದು ಹೊರಗೊಂದು ಏನ್ ಹೇಳಿ, ಚಿಲ್ಲರ್ ಇಸ್ ಅ ಬ್ರ್ಯಾಂಡ್. ಈಗ ತಾನೆ ಅಲ್ಲಿ ಏನು ಅಂದಲ್ಲ. ಇದೆಲ್ಲ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ಕೊಂತೀನಿ. ಯಾರು ಗೊತ್ತಾ, ನಾಯಿಗಳು ಬಸು ಅಂತ ಕಚ್ಚಿತ್ತು ನನಗೆ. ಬಸು ಅಲ್ಲ ಅಂತ ಗೊತ್ತಾದ್ಮೇಲೆ ಬಿಟ್ಟಿರೋದು. ಸೀರಿಯಸ್ಲಿ ನಮ್ಮ ಮನೆವರೆಗೂ ಬಂದು ಎಲ್ಲಿ ನನ್ ಕಚ್ಚಿದ್ದು ನಾಯಿಗಳು ನಾಗರಬಾವಿಲಿ. ನಾನು ಅಂತ ಗೊತ್ತಾದ್ಮೇಲೆ RR ನಗರ ಕುಡ್ಕೊಂಬಂದು ಸಾರಿ ಕೇಳಿದವ ನಾನು. ನಾಗರಬಾವಿಲಿ ಬಸು ಇದ್ದಾನೆ ಅವನು ಅನ್ಕೊಂಡು ಕಚ್ಚಿದ್ದು. ಆಮೇಲೆ ನಾನು ಹಿಂಗಾಗಿ ನಾಯಿಗಳು ಬಿಟ್ಟುಬಿಟ್ಟೆ. ಇಷ್ಟೊತ್ತು ಮಾಡಿದ್ದು ಕೂಡ ಒಂದು ತಮಾಷೆಗೆ ನಿಮ್ಗೋಸ್ಕರ ಮಾಡಬೇಕು, ನಿಮ್ಮನ್ನ ನಗಿಸ್ಬೇಕು, ನಿಮ್ಮನ್ನ ಎಂಟರ್ಟೈನ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವೆಲ್ಲ ಮಾಡೋದು. ಮುಲ್ಲ ಮತ್ತೆ ಆಯ್ತಪ್ಪ ಆಯ್ತು. ಇಲ್ಲ ನಿಜ ನಂಗೆ ತುಂಬಾ ಖುಷಿ ಆಗುತ್ತೆ. ಕೈ ಕೊಡು. ತುಂಬಾ ಖುಷಿ ಆಗುತ್ತೆ. ಬಸ್ಸು ಅವರು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರು. ಇನ್ನೂ ಮಾತಾಡೋರು ಇದ್ದಾರೆ, ಮಾತಾಡಿಸ್ತೀನಿ ಬನ್ನಿ. ನೀನು ಜಾಸ್ತಿ ಮಾತಾಡಬೇಡ. ನೀನು ಮೆಂಟಲ್ ತಾನೆ, ನೀನು ಕಾಮಿಡಿ ಮಾಡು. ಯಾರಿದ್ದಾರೆ ಹೇಳಕ್ಕೆ? ನಮ್ಮೂರ ಯಜಮಾನ್ರು ಕರಿತೀನಿ. ಯಾವನು ನಿಮ್ಮ ಯಜಮಾನ ಕರಿಯ? ಯಜಮಾನ್ರೆ ಯಾವನು ಅಂತ ಇವ್ರು ಮಾಡ್ತೀನಿ ನಿಂಗೆ. ಯಜಮಾನ್ರೆ ಬನ್ನಿ, ನನಗೆ ಎಣ್ಣೆಯ ಆಗ್ತಾ ಇದೆ, ಪ್ರಸಾದ್ ಹೊಡಿತಾ ಇದ್ದಾನೆ, ಬನ್ನಿ. ಮೋದಿ ಯಜಮಾನ ಬೆಳ್ಳಿ ಕೊಡ್ಸಿ ಬಂಗಾರ ಕೊಡ್ಸಿ ಹಠ ತೊಟ್ಟ ಚಟ ಚಕ್ರವರ್ತಿ. ಎಲ್ಲ ಚಟ ಇರೋ ಚಕ್ರವರ್ತಿ. ಹಠ ತೊಟ್ಟ ಚಟ ಚಕ್ರವರ್ತಿ. ನಮ್ ಗಿಲಿ ಸ್ಕ್ರಿಪ್ಟ್ ಹೆಂಗೆಲ್ಲ ಪ್ರಾಕ್ಟೀಸ್ ಮಾಡ್ತಾರೆ ನೋಡಿ. ಸಣ್ಣ ವಿಚಾರ ನೀವೇ ತೀರ್ಮಾನ ಮಾಡ್ತಾರೆ, ನಾನು ತೀರ್ಮಾನ ಮಾಡ್ತಾರೆ. ಏನಪ್ಪ
ಅವನು ನಿನ್ ಗಾಡಿನ 4 ಜನ ತಾವು ಚೆನ್ನಾಗಿ ಓಡಿಸೋನೆ, ನೀನ್ ಅದೇ ಕೋಪದಲ್ಲಿ ಅವ್ನ ಹೆಂಡತಿ ಕರ್ಕೊಂಡ್ ಬಂದಿದೀಯ, ನೀನು 4 ಜನ ಚೆನ್ನಾಗಿ ಓಡಿಸೋ. ಚಿಂತೆಗೆ ಜಾಗ ಇಲ್ಲ, ಕಷ್ಟ ನಷ್ಟ ಎಲ್ಲ ಕ್ಯಾಮ್ರಾ ಆನ್ ಆಗಿದೆ ಅಲ್ಲ, ಈ ಕ್ಯಾಮ್ರಾ ಆನ್ ಆದಾಗ್ಲೇ ನೀನೇನು ಅಂತ ಪ್ರೂವ್ ಮಾಡ್ಕೊಳ್ಳಿ. ಕ್ಯಾಮ್ರಾ ಆನ್ ಆಗಿದ್ದಾಗ ಮಾತ್ರ. ಆಕ್ಚುಲಿ ಮನೇಲಿ CC ಕ್ಯಾಮ್ರಾ ಹಾಕ್ಸ್ಕೊಂಡಿದ್ಯಲ್ವಾ? ಇಲ್ಲ 24 hours CC ಕ್ಯಾಮ್ರಾ ಆನ್ ಇರ್ತದಲ್ಲ. ಅಪ್ಪ ನೀನೇ ನನ್ ದೇವ್ರು, ನೀನೇ ನನ್ ಭಾಗದ ಅದು ಇದು, ನೀನ್ ಬಿಟ್ರೆ ಇನ್ನೇನ್ ಮಾಡಿಲ್ಲಪ್ಪ ಅಂತ ಅಂದ್ರೆ ಅವ್ರ ಅಪ್ಪ ಎಷ್ಟು ಖುಷಿ ಆಗ್ತದೆ ಗೊತ್ತೇನೋ. ಹಿಂದ್ಗಡೆ ಬಂದಾಗ್ತಾನೆ ನೋಡಿ ನಮ್ಮ ಅಪ್ಪ ಹೆಂಗ್ ಹೇಳ್ತಾ ಇದೀನಿ. ತನ್ನ ಹೆಸರು ಬಂತು ಅಂತ ಸೊಕ್ಕೆ ನಮ್ಮ ಮಗನ್ ಬಿಟ್ಟ. ಈಗ ಅವ್ರ ಅಪ್ಪನ ಇಟ್ಕೊಂಡು ಅವ್ರ ಅಪ್ಪ ಯಾವಾಗ ಮನೆಯಿಂದ ಆಚೆ ಕಳಿಸ್ತಾನೆ. ಅವ್ರ ಅಪ್ಪ ನನಗೋಸಿ ಶೇರ್ ಕೊಡು ಅಂದಾಗ ಬಿಟ್ಟ. ಅವ್ರ ಅಮ್ಮನ ಜೊತೆ ವಿಡಿಯೋ ಮಾಡ್ತಾನೆ. ಅವ್ರ ಅಮ್ಮ ಏನ್ ಬಿಡು ಮೆಟ್ಟೆಲ್ಲ ಹೊಡಿತಾಳೆ. ಸೊ ಗೈಸ್, ಇವರೆಲ್ಲ ನನ್ನನ್ನು ತುಳಿದ್ರು, ಒದ್ರು, ಅವಮಾನ ಮಾಡಿದ್ರು, ಏನೇನೋ ಹೇಳಿದ್ರು, ಬೆಳೆಯೋದಕ್ಕೆ ಇಷ್ಟು ಕಷ್ಟಪಡ್ತಾ ಇದ್ದೆ, ಆದ್ರೆಲ್ಲ ತುಳಿದ್ರು. ಈಗ ನಾನು ಅವನ್ನ ತುಳಿಯೋ ಸಮಯ ಬಂತು. ಈಗ ತುಳಿತೀನಿ, ಹಿಂದಕ್ಕೆ ಹೋಗಿ ನೈಟ್ 12:30 ರಿಹರ್ಸಲ್. ನಂಬರ್ ಹೇಗೆ? ಅದೇ ಒಂದು ರಿಂಗ್ ಕೂಡ ಹೀರೋ ಅಯ್ಯಪ್ಪ ನೋಡ್ತೀನಿ ಲುಕ್ ಇವಾಗಲೇ ₹50 ಒಂದು ರಿಂಗ್ ಸರ್. ಇದೇನಾ? ನಾಳೆ ಬೆಳಗ್ಗೆ ನಿನ್ ಭಾಗ ಮಿಡ್ ನೈಟ್ ಪ್ರಾಕ್ಟೀಸ್. ಭಾವ ಆಗಿ ಬರೋರು. ಅವ್ರ ಹೆಸರು ಕೋಮಳ್ ಅಂತ. ಲೇ ಕಾಲೇಜಲ್ಲಿ ಒಂದು ಹುಡುಗನ ಲವ್ ಮಾಡ್ತಿದ್ಯಲ್ಲೇ, ಅವನು ಲವರ್. ಚಿಲ್ಲರ್ಗೆ ಕರೆಕ್ಟಾಗಿ ನೈಟ್ ಕೌಂಟ್ರು. RR ನಗರದಲ್ಲಿ ಹಾಕಿರ್ತೀರಿ, ಒಂದೇ ನಗರದಲ್ಲಿ ಇರಿ ಅಂತ. ಮಿಡ್ ನೈಟ್ ಪ್ರಾಕ್ಟೀಸ್. ಈ ಸಲ ಗಿಜ್ಜಿ ಗಿಲಿ ನಾವು ದುಡ್ಡು ಕೊಟ್ಟಿಲ್ಲ, ಫ್ರೀಯಾ ಮಾಡ್ತೀವಿ. ಜೀವನ ಕಟ್ಕೊಳ್ಳೋದು ಅಂದ್ರೆ ಇದು. ಈ ಹಳ್ಳದ ಕಡೆಗೆ ನೀರು ಹರಿತದೆ ನನಗೆ ನೋಡಿ. ಸ್ಕಿಟ್ ಅಲ್ಲಿ ಇವನು ಇಲ್ಲ. ಇಲ್ಲ ಯಾವ ಪೈಲ್ವಾನ? ನಾನು ಪೈಲ್ವಾನ ಸ್ಕಿಟ್ ನಿಂತಿರೋದು ನನ್ನ ಮೇಲೆ. ಎಲ್ಲ ಈಗೆಲ್ಲ ಈಗ ಮಾಡ್ತವ್ರೆ, ಇಷ್ಟು ಕಷ್ಟಪಡ್ತಾರೆ, ಏನ್ ಮಾಡ್ತಾರೆ? ಏನು ಕಾಮಿಡಿ ಆಗಲ್ಲ. ನಾನು ಕಾಮಿಡಿಗೆ ಬೇಕಾಗಿರೋದೇನು ಗೊತ್ತಾ? ಟೈಮಿಂಗು ಅದು ನಾನು ಬಂದ್ಮೇಲೆ ಟೈಮಿಂಗ್. ಅವನು ಏನ್ ಮಾಡ್ತಾರ ಪಾಪ, ಅವ್ನಿಗೆ ಏನಕ್ಕೆ ಇಲ್ಲಿ ಬಂದಿರೋದೇ ಅವ್ರ ಟೈಮ್ ಗೊತ್ತಾಗಲ್ಲ ಪಾಪ. ಚಿಲ್ಲರ್ ಕಾಮಿಡಿ ಏನಾಗುತ್ತೆ ಗೊತ್ತಾ? ಚಿಲ್ಲರ್ ಕಾಮಿಡಿ ಅಂತ ಏನು ವರ್ಕ್ ಆಗ್ತಿಲ್ಲ. ಸುಮ್ಮನೆ ಏನೋ ಆಟಕೊಂಡು ಲೆಕ್ಕಕ್ಕಿಲ್ಲ, ಅದು 3rd ಪ್ಲೇಯರ್ ಇರ್ತಾರಲ್ಲ ಲಾಸ್ಟಲ್ಲಿ, ಎಕ್ಸ್ಟ್ರಾ ಪ್ಲೇಯರ್ಸ್, ಹಂಗೆ ಚಿಲ್ಲರ್. ಆಕ್ಚುಲಿ ನಾನು ವಿಡಿಯೋ ಮಾಡ್ಕೊತಾ ಇರೋದು, ಅವನು ತೋರಿಸಿದ್ರೆ ಏನಾಯ್ತೀಯ ಮಾತಾಡ. ಇದು ಎಲ್ಲರಿಗೂ ನಮಗೂ ಹಂಗೆ ಮಾತಾಡೋದು ನೋಡಿ, ಎಷ್ಟು ಕಷ್ಟಪಡ್ತೀವಿ. ಸೊ ನೈಟೆಲ್ಲ ನಿದ್ಗೆಟ್ಟು ಎಲ್ಲರೂ ಶ್ರಮಜೀವಿಗಳು. ನೀವೆಲ್ಲ ಹೇಳ್ತಾ ಇರ್ತೀರಲ್ಲ, ಕಲಾವಿದರು ಆರಾಮಾಗಿರ್ತಾರೆ, ಖುಷಿಯಾಗಿರ್ತಾರೆ ಅಂತ. ಸುಳ್ಳದು. ಕಲಾವಿದರು ಕಷ್ಟಪಟ್ಟು ನಗಿಸ್ತಾರೆ, ಯಾಕಂದ್ರೆ ನಿಮ್ಗಳಿಗೋಸ್ಕರ ಅಷ್ಟೇ. ನಾವು ಹೇಳಕ್ಕೆ ಇಷ್ಟಪಡ್ತೀವಿ. ಒಂದು ಹಾಡು ಹೇಳು. ನಾನು ಯೂಟ್ಯೂಬಲ್ಲೂ ನೀನು ಬರೀ ಭಿಕ್ಷಿಕೆನೆ ಮಾಡ್ತೀಯಲ್ಲ. ಗಂಟೆ ಎಷ್ಟಾಗಿದೆ ಗೊತ್ತಾ? ಇವೆಲ್ಲ ಕಾಮನ್. 2 ಗಂಟೆ. ಓ, ಇವು ಕಾಮನ್. ನಾವು 4-5 ಗಂಟೆಗೆ ಟೀ ಕುಡ್ಕೊಂಡು ಮನೆಗೆ ಹೋಗಿ ತಿರ್ಗಾ ಬಂದ್ಬಿಡ್ತೀವಿ ಶೂಟ್ಗೆ. ಈಗ ಇಲ್ಲ, ನಾನು ಲಾಂಗ್ ಡ್ರೈವ್ ಹೋಗ್ಬೇಕು, ದೂರ. ಗೊತ್ತಲ್ಲ, ಒಂಟಿಯಾಗಿರ್ಬಾರ್ದು, ಬೇಜಾರಾಗುತ್ತೆ. ಜನಗಳಿದ್ದುತ್ತವ್ರಿ. ಟೈಮು 4:15. ಮಾಡಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸೊ ಎಲ್ರಿಗೂ ಶುಭೋದಯ. ಸೊ ನಿಮಗೆ ನಾನು ಕೇಳೋದು ಒಂದೇ, ವಿನಯ್ ಗೊಬ್ರ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಸೊ ನಿಮ್ಗಳ ಸಪೋರ್ಟ್ ಇತ್ತು ಅಂದರೆ ಹಿಂಗೆ ನಮ್ಗಳ ಕ್ವಾಟ್ಲಿ ವೀಡಿಯೋಸ್ಗಳು ಬರ್ತಾನೆ ಇರುತ್ತೆ, ನೀವು ನೋಡ್ತಾನೆ ಇರ್ತೀರ. ಸೊ ವಿನಯ್ ಗೊಬ್ರ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಪ್ಲೀಸ್.